ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ನಾನಿವತ್ತು ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಬೀನ್ಸ್ ಮಸಾಲ ಡ್ರೈ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಚಪಾತಿಗೆ ಈ ಪನ್ನೀರನ್ನ ಬಳಸ್ಕೊಂಡು ಸ್ಟಫಿಂಗ್ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುವಂಥ ಚಪಾತಿ, ಹಾಗೆಯೇ ತುಂಬ ಟೇಸ್ಟಿಯಾಗಿ ಕೂಡ ಚಪಾತಿನ ಮಾಡ್ಕೋಬೋದು. ಸೊ ಪನ್ನೀರ್ ಚಪಾತಿ ಮಾಡೋದು ಹೇಗೆ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಬೆಳಗ್ಗೆಯಿಂದನೂ ಮನೆಯಲ್ಲಿ ಫುಲ್ ರೆಸ್ಟ್ ತಗೊಂಡಿದ್ದೆ. ಇನ್ನು ನಾಳೆ ನಾವು ಆಫೀಸಿಂದ ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ಆ ಕಾರಣಕ್ಕೆ ನಾನು ಪ್ಯಾಕಿಂಗು ಕೂಡ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಗೆ ನಾನು ಪ್ಯಾಕಿಂಗ್ ಮಾಡ್ತೀನಿ ಅಥವಾ ಏನೆಲ್ಲ ತಗೊಳ್ತೀನಿ ಅನ್ನೋದು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ರೆಸಿಪಿನ ನೋಡೋಣ. ಇವತ್ತು ಗುರುವಾರ ಸಂಜೆ ಈವ್ನಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ಬೆಳಗಿಂದ ಹಾಗೆ ಲಾಟ್ ಆಗಿತ್ತು. ಎಲ್ಲ ಪಾತ್ರೆನ ತೊಳೆದು ಒಂದ್ಸತಿ ಕೌಂಟರ್ ಟಾಪ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇನ್ನು ಪನ್ನೀರ್ನ ಕೂಡ ಇವಾಗ ತರಿಸ್ಕೊಂಡೆ. ಫ್ರೆಶ್ ಆಗಿರುವಂಥ ಪನ್ನೀರ್ನೇ ತರಿಸ್ಕೊಂಡಿದ್ದೀನಿ. ಹಾಗೆಯೇ ಪನ್ನೀರ್ ಚಪಾತಿಗೆ ಚಟ್ನಿ ಅಥವಾ ಮೊಸರಿದ್ರೆ ಸಾಕಾಗುತ್ತೆ. ಚಟ್ನಿಗಿಂತನೂ ಮೊಸರು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇನ್ನು ಸೈಡ್ ಡಿಶ್ ಆಗಿ ಬೀನ್ಸ್ ಪಲ್ಯನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಬೀನ್ಸ್ ಒಂದೇ ತರಕಾರಿ ಇದ್ದಿದ್ದು, ಸೈಡಾಗಿ ಏನಾದರೂ ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಕೊನೆಗೆ ಬೀನ್ಸ್ ಸಿಕ್ತಿರು, ಅದಕ್ಕೋಸ್ಕರ ಬೀನ್ಸ್ನ ಬಳಸ್ಕೊಂಡು ಬರೀ ಬೀನ್ಸ್ನ ಮಾತ್ರ ಸ್ಟೀಮ್ ಮಾಡಿ ಡ್ರೈ ಪಲ್ಯನ ಮಾಡ್ಬೋದು. ನೋಡಿ, ಅದೇ ರೀತಿಯಾಗಿ ಅದಕ್ಕೆ ಸ್ವಲ್ಪ ಮಸಾಲನ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗೆಯೇ ಕೆಮ್ಮು ಜಾಸ್ತಿ ಬರ್ತಿದೆ. ಕೆಮ್ಮಿ ಸ್ವಲ್ಪ ಜ್ವರನೂ ಕೂಡ ಬಂದಿತ್ತು. ಆ ಕಾರಣಕ್ಕೆ ಇವತ್ತು ನಾನು ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲೇ ರೆಸ್ಟ್ ತೊಗೊಂಡಿದ್ದಾಯಿತು. ಇನ್ನು ಇವಾಗ ಸಂಜೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ನನಗೆ ಯಾಕೋ ಗೊತ್ತಿಲ್ಲ, ಸ್ಕಿನ್ ಅಲರ್ಜಿ ಆಗ್ತಾಯಿದೆ. ಆ ಕಾರಣಕ್ಕೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿ ಸ್ವಲ್ಪ ಅಡುಗೆನೂ ಕೂಡ ಮಾಡಿ ನಂತರ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಈಗ ಸ್ವಲ್ಪ ಬೇಗನೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಮೊದಲು ಶುಂಠಿ ಕಾಫಿನ ಕುಡಿಯೋಣ ಅಂದ್ಕೊಂಡೆ. ಮತ್ತೆ ಹಾಲನ್ನ ಹಾಕಿದ್ರೆ ಕಫ ಆಗುತ್ತೆ ಅಂತ ಹೇಳಿ ಬರೀ ಶುಂಠಿನ ಮಾತ್ರ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಮೆಣಸನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಮ್ಮಿಗೂ ಕೂಡ ಒಳ್ಳೆಯದು, ಹಾಗೆ ನೆಗಡಿ ಆದರೂ ಕೂಡ ಒಳ್ಳೆಯದು. ಈ ಕಾರಣಕ್ಕೆ ನಾನಿವಾಗ 1-2 ಕಪ್ ನೀರನ್ನ ಇಟ್ಟಿದ್ದೀನಿ. ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂಥ ಮೆಣಸಿನ ಪುಡಿ 1/4 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ಕೋತಾ ಇದ್ದೀನಿ, ನನ್ನೊಬ್ಳಿಗೆ ಅಲ್ಲ. ನಮ್ಮನೇಲಿ ಈ ರೀತಿಯಾಗಿ ಯಾವುದೇ ಕಷಾಯ ಮಾಡಿದ್ರೂ ಕೂಡ ಎಕ್ಸ್ಟ್ರಾನೇ ಮಾಡ್ತೀನಿ, ಯಾಕಂದರೆ ಎಲ್ಲರೂ ಕೂಡ ಕುಡಿತೀವಿ. ಆ್ಯಂಡ್ ರೆಗ್ಯುಲರಾಗಿ ಕಾಫಿ ಟೀ ಕುಡಿದೇ ಇರೋಂಥ ಕಾರಣಕ್ಕೆ ಇನ್ನು ಪ್ರತಿದಿನ ಬೆಳಗ್ಗೆ ಕಷಾಯ ಇದ್ದೇ ಇರುತ್ತೆ ನೋಡಿ, ಅದು ನಮಗೆ ರೂಢಿ ಆಗೋಗ್ಬಿಟ್ಟಿದೆ. ಇವಾಗ ಇಲ್ಲಿ ಪನ್ನೀರನ್ನ ಕೂಡ ಕಟ್ ಮಾಡಿ ತುರಿದಿಟ್ಕೋತಾ ಇದ್ದೀನಿ. ಪನ್ನೀರನ್ನ ನೀಟಾಗಿ ತುರಿಬೋದು ಅಥವಾ ಕೈಯಲ್ಲೇ ಪುಡಿನೂ ಕೂಡ ಮಾಡ್ಕೋಬೋದು. ಆದರೆ ತುರಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ? ನೀವು ಕೂಡ ಒಂದ್ಸತಿ ಅಬ್ಸರ್ವ್ ಮಾಡಿ. ತುರಿದಾಗ ಬರೋ ರೀತಿಯಲ್ಲಿ ಈ ಕೈಯಲ್ಲಿ ಪುಡಿ ಮಾಡ್ತೀವಿ ನೋಡಿ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗೆ ಚಪಾತಿ ಒಳಗಡೆ ಸ್ಟಫಿಂಗ್ ಆಗಬೇಕು ಅಂದಾಗ ಈ ರೀತಿಯಾಗಿ ನಾವು ತುರಿದಾಗ ಸಣ್ಣ ಲೇಯರ್ ಬರುತ್ತೆ ನೋಡಿ, ಅದು ಚಪಾತಿ ಒಳಗಡೆ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಟೆಕ್ಸ್ಚರು ಕೂಡ ಕೊಡುತ್ತೆ, ಇನ್ನು ರುಚಿನೂ ಕೂಡ ಕೊಡುತ್ತೆ. ಅಕಸ್ಮಾತ್ ಏನಾದರೂ ಪನ್ನೀರ್ ಈ ರೀತಿಯಾಗಿ ಪುಡಿ ಆಯಿತು, ಸಾಫ್ಟಾಗಿರುತ್ತೆ ನೋಡಿ, ಕಟ್ಟಾಯಿತು ಅಂದರೆ ಈ ರೀತಿ ಸ್ವಲ್ಪನೇ ಪೀಸಸ್ನ ಇಟ್ಕೊಂಡು ಈ ರೀತಿ ಅಮ್ಕಿದ್ರೆ ಅಲ್ಲಿ ತುರ್ಕೊಳ್ಳುತ್ತೆ. ಈ ರೀತಿನೂ ಕೂಡ ನೀವು ಮಾಡ್ಕೋಬಹುದು. ಮನೇಲಿ ಏನಾದರೂ ಹಾಲೇನಾದರೂ ಒಡೆದೋಗಿದ್ರೆ ಅಥವಾ ಒಡೆಯೋ ಥರ ಇದ್ದರೆ, ಹಳೆ ಹಾಲಿದ್ರೆ ನೀವು ಬೇಕಿದ್ರೆ ನಿಂಬೆಹಣ್ಣ ಹಾಕಿ ಒಡೆಯೋ ಥರ ಮಾಡಿ ನಂತರ ಪನ್ನೀರನ್ನ ಮಾಡ್ಕೋಬೋದು. ಪನ್ನೀರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಹೈ ವಿಟಮಿನ್ಸ್ಗಳಿರುತ್ತೆ. ಇದರಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಬಾಡಿಗೆ ಒಳ್ಳೆ ಪ್ರಯೋಜನಗಳು ಕೊಡುತ್ತೆ. ಇನ್ನು ಬೋನ್ಸ್ ಹಾಗೆಯೇ ಮಸಲ್ಸ್ನ ಟೈಟ್ ಮಾಡೋಕ್ಕೆ, ಇನ್ನು ಶಕ್ತಿಯಾಗಿ ಇಟ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ ಕಾರಣಕ್ಕೆ ತಿಂಗಳಿಗೆ 1 ಸತಿ ಅಥವಾ 2 ಸತಿ ಪನ್ನೀರನ್ನ ತಿನ್ನೋದು ತುಂಬಾ ಒಳ್ಳೆಯದು. ಆದರೆ ಪನ್ನೀರನ್ನ ಬೇರೆ ರೀತಿಯಲ್ಲೂ ಕೂಡ ನಾವು ಆಹಾರದಲ್ಲಿ ಸೇರಿಸಿ ತಿನ್ನಬಹುದು. ಇವಾಗ ಬೀನ್ಸ್, ಈರುಳ್ಳಿ, ಪನ್ನೀರ್, ಕೊತ್ತಂಬರಿ ಸೊಪ್ಪು ಎಲ್ಲದೂ ಕೂಡ ರೆಡಿ ಆಯಿತು. ಹಾಗೆಯೇ ನಾಳೆ ನಾನು ಟ್ರಿಪ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸಾರನ್ನ ಮಾಡಿ ಹೋಗೋಣ ಅಂತ ಹೇಳಿ ಹುರುಳಿಕಾಳನ್ನ ನೆನೆಹಾಕಿ ಮೊಳಕೆ ಕಟ್ಟು ಇಟ್ಟಿದ್ದೆ. ಇವಾಗ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಬೀನ್ಸ್ನ ಸ್ಟೀಮ್ ಮಾಡಿ ಬೇಯಿಸೋದಕ್ಕೆ ಅಂತ ಹೇಳಿ ಒಂದು ಬಾಣಲಿಗೆ ನೀರನ್ನ ಹಾಕಿ ನಂತರ ಅದ್ರ ಮೇಲೆ ಸ್ಟೈನರ್ನ ಇಟ್ಬಿಟ್ಟು ಅದಾದಮೇಲೆ ಬೀನ್ಸ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಕರೆಕ್ಟಾಗಿ 10 ಮಿನಿಟ್ಸ್ಗೆ ಸ್ಟೀಮ್ ಆಗಿ ಹೋಗ್ಬಿಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಬೀನ್ಸಲ್ಲಿರುವಂಥ ಪೌಷ್ಟಿಕ ಆಹಾರ ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಳೋದಿಲ್ಲ. ನೀರಲ್ಲಿ ಹಾಕಿ ಬೇಯಿಸಿದಾಗ ಮಾತ್ರ ನೀರಲ್ಲಿ
ಮಿಕ್ಸ್ ಆಗುತ್ತೆ. ಆದರೆ ನಾವು ಈ ರೀತಿ ಸ್ಟೀಮ್ ಮಾಡೋದ್ರಿಂದ ಅದರಲ್ಲಿರುವಂಥ ಎಲ್ಲ ಥರದ ಪೌಷ್ಟಿಕ ಆಹಾರ ಅದರಲ್ಲೇ ಸ್ಟೇಬಲ್ ಆಗಿ ಇರುತ್ತೆ. ಇನ್ನು ಬೀನ್ಸ್ನ ಕೂಡ ಕಾಯೋದಕ್ಕೆ ಇಟ್ಬಿಟ್ಟು ಹಾಗೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಎಲ್ಲದನ್ನು ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಇನ್ನು ಕಷಾಯನ ಕೂಡ ಕುರ್ದು ಹೋಗೋಣ ಅಂತ ಹೇಳಿ ಕಷಾಯನ ಕುಡಿಯೋದಕ್ಕೆ ಸ್ವಲ್ಪ ಬಿಸಿ ಇತ್ತು. ಆ ಕಾರಣಕ್ಕೆ ಈ ರೀತಿಯಾಗಿ ದೊಡ್ಡದು ಮಿಕ್ಸಿಂಗ್ ಬೌಲ್ ಅಥವಾ ದಬ್ರಿ ಇರುತ್ತೆ ನೋಡಿ, ಇದಕ್ಕೆ ನಾವು ಹಾಕಿದ್ರೆ ಬೇಗನೆ ಆರ್ಕೊಂಡು ಬಿಡುತ್ತೆ. ಈ ರೀತಿ ಆ ಕಡೆ ಪಾತ್ರೆಗೆ ಹಾಗೆ ಮಳ್ಳಾಗ್ತಾ ಹೋದರೆ ನಮಗೆ ಬೇಗನೆ ಕಷಾಯ ತಣ್ಣಗಾಗತ್ತೆ, ಕುಡಿದ್ಬಿಟ್ಟು ಹೋಗ್ಬೋದು ಅಂತ ಹೇಳಿ. ಇಲ್ಲಾಂದರೆ ಬರೋಷ್ಟರೊಳಗೆ ಟೈಮ್ ಆಗುತ್ತೆ. ಹಾಗೆಯೇ ಬಂದಿದ ತಕ್ಷಣ ಊಟ ಮಾಡ್ತೀವಿ, ನಂತರ ನಾವು ಕಷಾಯ ಕುಡಿಯೋದಕ್ಕೆ ಆಗಲ್ಲ. ಇವಾಗ ಹಾಸ್ಪಿಟಲಿಂದ ಬಂದಿದ್ದಾಯಿತು. ಆಲ್ಮೋಸ್ಟ್ 9:45ಗೆ ನಾನು ಮನೆಗೆ ಬಂದೆ. ತುಂಬ ಅಂದರೆ ತುಂಬ ಜನ ಇದ್ದರು. ಹಾಗೆಯೇ ಸ್ಕಿನ್ ಅಲರ್ಜಿ ಡಾಕ್ಟರ್ ಹತ್ರ ನಾನು ಹೋಗಿದ್ದು, ಅದು ಆಯುರ್ವೇದಿಕ್ ಡಾಕ್ಟರ್ ಹತ್ರ. ನಂತರ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ ಟೈಮ್ ಆಯಿತು. ಜನನೂ ಕೂಡ ಜಾಸ್ತಿನೇ ಇದ್ದರು. ಇವಾಗ ಇಲ್ಲಿ ಮೊದಲು ಬೀನ್ಸ್ ಪಲ್ಯಕ್ಕೆ ಸ್ವಲ್ಪ ಮಸಾಲನ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ನೀರನ್ನ ಹಾಕೋದೇನು ಬೇಕಾಗಲ್ಲ. ನೀರನ್ನ ಹಾಕಲ್ದೆ ಸಣ್ಣದಾಗಿ ರುಬ್ಬಿಟ್ಕೋಬೇಕಾಗತ್ತೆ. ನಂತರ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆನ ಹಾಕೋತಾ ಇದ್ದೀನಿ. ನಿಮ್ಗೇನಾದರೂ ಎಣ್ಣೆ ಜಾಸ್ತಿ ಬೇಕಂದರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪನೇ ಎಣ್ಣೆನ ಬಳಸಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ನೀರನ್ನು ಹಾಕಕ್ಕೆ ಹೋಗಬೇಡಿ. ಹಾಗೆ ಒಂದು ಬಟ್ಲಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಸ್ಟಫಿಂಗು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಒಂದು 3/4 ಭಾಗ ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ 2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಬೆಂದಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಾವು ತರಕಾರಿನ ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ತರಕಾರಿಗೂ ಕೂಡ ಆಗೋ ಹಾಗೆ ನಾವು ಉಪ್ಪನ್ನ ಹಾಕೋಬೇಕಾಗತ್ತೆ. ನಾವೇನಾದರೂ ನೀರಲ್ಲಿ ತರಕಾರಿಗಳನ್ನ ಬೇಯಿಸಿದರೆ ಆವಾಗ ಉಪ್ಪು ಹಾಕಿರ್ತೀವಿ. ಅಂಥ ಟೈಮಲ್ಲಿ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗತ್ತೆ. ಇವಾಗ ನಾನು ಒಂದು ಮಸಾಲ ರುಬ್ಬಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಿದ ನಂತರ ಬೇಯಿಸಿಟ್ಕೊಂಡಿರುವಂಥ ಬೀನ್ಸ್ನ ಕೂಡ ಹಾಕೋತಾ ಇದ್ದೀನಿ. ನಾನು ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ನನಗಿಲ್ಲಿ ನೀರನ್ನ ಉಪಯೋಗಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಈಗ ಬೀನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು 1 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಹಾಗೆ ಬೀನ್ಸ್ ಮಸಾಲ ಪಲ್ಯ ರೆಡಿ ಆಗುತ್ತೆ. ಈ ಪಲ್ಯ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಅನ್ನ ಸಾರು ಮಾತ್ರ ತಿನ್ನಬೇಕು ಅಂದಾಗ ಅಥವಾ ಡಯಟ್ ಮಾಡೋರು ಈ ರೀತಿಯಾಗಿ ಪಲ್ಯನ ಮಾಡಿಕೊಂಡ್ರೆ ಡಿಫ್ರೆಂಟಾಗಿ ಟೇಸ್ಟಿಯಾದಂಥ ಪಲ್ಯ ರೆಡಿ. ಇವಾಗ ಪಲ್ಯ ಒಂದು ಸ್ಟವಲ್ಲಿ ಕಾಯ್ತಾ ಇದೆ. ಅಷ್ಟರೊಳಗೆ ಈ ಕಡೆ ಸ್ಟಫಿಂಗ್ನು ರೆಡಿ ಮಾಡ್ಕೊಳ್ಳೋಣ. 200 ಗ್ರಾಮ್ ಪನ್ನೀರ್ನ ತುರಿದಿಟ್ಕೊಂಡಿದ್ದೆ. ಇದಕ್ಕೆ ನಾನು ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಫಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆಯಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟ ಇತ್ತು ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಚಾಟ್ ಮಸಾಲ ಹಾಗೆಯೇ ಖಾರದ ಪುಡಿನೂ ಕೂಡ ಹಾಕ್ಕೋಬೋದು. ಇನ್ನು ಜೀರಿಗೆ ಪುಡಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲ ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಗರಂ ಮಸಾಲ ಹಾಗೆಯೇ ಸಾಲ್ಟ್ನ ಮಾತ್ರ ಬಳಸಿದ್ದೀನಿ. ನಿಮ್ಗೇನಾದರೂ ಸ್ಪೈಸಿ ಬೇಕಂದರೆ ನೀವು ಈ ರೀತಿಯಾಗಿ ಕೂಡ ಹಾಕ್ಕೊಳ್ಬೋದು. ಇವಾಗ ಚಪಾತಿ ಸ್ಟಫಿಂಗು ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ಒಂದ್ಸತಿ ಮಾಡಿ ನೋಡಿ. ಇನ್ನು ಸ್ಟಫಿಂಗ್ ರೆಡಿ ಆಗೋಷ್ಟರೊಳಗೆ ಈ ಕಡೆ ಪಲ್ಯನೂ ಕೂಡ ರೆಡಿ ಆಯಿತು. ಚೆನ್ನಾಗಿ ಬೆಂದಿತ್ತು ಕೂಡ. ನೀಟಾಗಿ ಹಾಕಿರುವಂಥ ಮಸಾಲ ಅಬ್ಸರ್ವ್ ಆಗೋವರೆಗೂ ಬೇಯಿಸ್ಕೊಂಡು ಇವಾಗ ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಆಯಿತು, ಹಾಗೆ ಪಲ್ಯನೂ ರೆಡಿ ಆಯಿತು. ಇವಾಗ ಚಪಾತಿನ ಫಟಾಫಟ್ ಅಂತ ಅರ್ದು ಬಿಡೋಣ.
ಚಪಾತಿ ಹಿಟ್ಟನ್ನ ನಾನು ಕಲಸಿ ನಂತರ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ. ಆಲ್ಮೋಸ್ಟ್ ಒಂದು 2 ಅವರ್ ಗ್ಯಾಪ್ ಇತ್ತು. ಚಪಾತಿ ಹಿಟ್ಟಂತೂ ತುಂಬ ಸಾಫ್ಟಾಗಿ ನೆಂದಿತ್ತು. ಹಾಗೆ ರಾತ್ರಿ ಚಪಾತಿ ಹಿಟ್ಟನ್ನ ನೀವು ಕಲಸಿದ್ರೆ ಬೆಳಗ್ಗೆವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ಫ್ರಿಜ್ಜಿಗೆ ನೀಡೋ ಅವಶ್ಯಕತೆ ಏನೂ ಇರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಬೆಳಗ್ಗೆ ಅಷ್ಟರೊಳಗೆ ಆ ಹಿಟ್ಟು ಚೆನ್ನಾಗಿ ನೆಂದಿರೋ ಅಂಥ ಕಾರಣಕ್ಕೆ ಚಪಾತಿ ಇನ್ನೂ ಸಾಫ್ಟಾಗಿ ಬರುತ್ತೆ. ಚಪಾತಿ ಹಿಟ್ಟನ್ನ ಒಂದ್ಸತಿ ಈ ರೀತಿಯಾಗಿ ನಾದಿ ನಂತರ ನಮಗೆ ಎಷ್ಟು ಚಪಾತಿ ಬೇಕು ನೋಡಿ ಅದ್ರ ತಕ್ಕಂತೆ ಯಾವ ಸೈಜ್ ಬೇಕು ಅದ್ರ ತಕ್ಕಂತೆ ನಾವು ಉಂಡೆನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇಲ್ಲಿ ನನ್ನ ಮಗಳು ಅರಿತಿದ್ದಾಳೆ, ಅವಳು ಫಸ್ಟ್ ಅರಿಬೇಕಂತೆ. ಸೊ ಆ ಕಾರಣಕ್ಕೆ ಅವಳ ಕೈಲೇ ಅರಿಸ್ತಾ ಇದ್ದೀನಿ. ನನಗೆ ಕಮೆಂಟ್ ಹಾಕಿದರು, ಚಪಾತಿನ ನೀವು ಎಣ್ಣೆ ಹಾಕಿ ಮರ್ಚಿ ಅರಿಯೋದ್ರಿಂದ ಲೇಯರ್ ಬರುತ್ತೆ, ಹಾಗೆ ಊದ್ಕೊಳ್ಳುತ್ತೆ, ನಂತರ ಸಾಫ್ಟ್ ಆಗುತ್ತೆ. ನಾವು ಆ ಥರ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಆ ಕಾರಣಕ್ಕೆ ನಾವು ಯಾವುದೇ ಥರ ಲೇಯರ್ನ ಮಾಡೋದಿಲ್ಲ. ಜಸ್ಟ್ ಒಂದು ಸತಿ ಅರ್ದ್ಬಿಟ್ಟು ನಂತರ ನಾವು ಬೇಯಿಸ್ತೀವಿ. ಅದಕ್ಕೋಸ್ಕರನೇ ನಮಗೆ ಚಪಾತಿ ಹೊರಟು ಬರುತ್ತೆ ಅಂತ ಕಮೆಂಟ್ ಹಾಕಿದರು. ಇಲ್ಲ, ನಾನಿವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನನ್ನ ಮಗಳು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮರ್ಚಿಬಿಟ್ಟು ಅರಿತಿದ್ದಾಳೆ. ಯಾಕಂದರೆ ನಾನು ಅದೇ ರೀತಿ ಪ್ರತಿ ಸತಿ ಮಾಡೋದ್ರಿಂದ ಅವಳಿಗೂ ಕೂಡ ಅದೇ ರೂಢಿ ಇದೆ. ಹಾಗೆ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಅರ್ದಿಲ್ಲ, ತುಂಬ ಡಿಫ್ರೆಂಟ್ ಶೇಪಲ್ಲಿ ಚಪಾತಿನ ಅರಿದ್ಲು. ಹಾಗೆ ಆ ಕಮೆಂಟಿಗೆ ನಾನಿವತ್ತು ರಿಪ್ಲೈನೂ ಕೂಡ ಮಾಡ್ತಾ ಇದ್ದೀನಿ. ಸೊ ಚಪಾತಿ ನಾನು ಯಾವುದೇ ಥರ ಮರ್ಚಿ ಅರಿಯೋದಿಲ್ಲ. ಹಾಗೆ ಎಷ್ಟು ಸಾಫ್ಟಾಗಿ ಇನ್ನು ಚಪಾತಿ ಊದ್ಕೊಳ್ಳೋ ಥರನೂ ಬೇಯಿಸ್ತೀನಿ. ನೀವು ಮುಂದೆ ಬರುವಂಥ ವಿಡಿಯೋನ ನೋಡಿ. ಇವಾಗ ಅಂಚು ಕೂಡ ಕಾದಿತ್ತು. ಹಾಗೆ ಪಾಪು ಅರ್ದಿರೋಂಥ ಚಪಾತಿನ ಬೇಯಿಸ್ಕೊಂಡು ಇಲ್ಲಿವಾಗ ಸ್ಟಫಿಂಗ್ ಮಾಡುವಂಥ ಚಪಾತಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟಫಿಂಗ್ ಮಾಡಬೇಕಂತ ಏನು ಚಪಾತಿನ ದಪ್ಪ ಹಿಟ್ಟನ್ನ ತೊಗೊಂಡಿಲ್ಲ. ಜಸ್ಟ್ ನಾರ್ಮಲಾಗಿ ಏನು ಚಪಾತಿ ಹಿಟ್ಟನ್ನ ತೊಗೊತೀನಿ, ಉಂಡೆ ಸೈಜ್ ಏನು ತೊಗೋತೀನಿ ಅದನ್ನೇ ತೊಗೊಂಡಿದ್ದೀನಿ. ಹಾಗೆ ಫಸ್ಟು ಈ ರೀತಿಯಾಗಿ ಸ್ವಲ್ಪ ಹರ್ಕೊಂಡು ಅಥವಾ ತಟ್ಕೊಂಡು ಅದರೊಳಗಡೆ ನಾವು ಒಬ್ಬಿಟ್ಟಿಗೆ ಸ್ಟಫಿಂಗ್ಸ್ನ ಹಾಕ್ತೀವಿ ನೋಡಿ, ಆ ರೀತಿಯಾಗಿ ಮಾಡಿಟ್ಕೊಂಡಿರುವಂಥ ಪನ್ನೀರ್ ಸ್ಟಫಿಂಗು ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಹರಡ್ಕೊಳ್ಬೇಕು. ನೀಟಾಗಿ ರತ್ತುಂಡಿಯಲ್ಲಿ ನಾವು ಕೆಳಗಿನ ಭಾಗಕ್ಕೆಲ್ಲ ಬರೋ ಥರ, ಹಾಗೆ ದಡಕ್ಕೆಲ್ಲ ಸೇರೋ ಥರ ಸ್ಟಫಿಂಗ್ಸು ಸೇರೋ ಥರ ನೀಟಾಗಿ ಹರ್ಕೊಳ್ಬೇಕು. ಹಾಗೆ ನಿಮ್ಗೇನಾದರೂ ಅಲ್ಲಿ ಅಂಟ್ತಿದೆ ಅಂದರೆ ಅಥವಾ ಸ್ಟಫಿಂಗ್ ಏನಾದರೂ ಆಚೆ ಬರ್ತಿದೆ ಅಂದರೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಂತರ ನೀವು ಅರೆದ್ರೆ ಅಲ್ಲೆಲ್ಲೂ ಕೂಡ ಕಿತ್ತು ಹೋಗಲ್ಲ. ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ ನೋಡಿ. ಈ ರೀತಿಯಾಗಿ ಹರ್ಕೊಂಡು ಹಾಗೆಯೇ ತುಂಬ ದಪ್ಪ ಅಂತ ಏನು ಬೇಕಾಗಲ್ಲ, ತೆಳುವಾಗಿಯೇ ಕೂಡ ಅರಿಬೋದು. ಇನ್ನು ಇಲ್ಲಿ ತವನು ಕೂಡ ಕಾದಿದೆ. ನಾನಿವಾಗ ಫಟಾಫಟ್ ಅಂತ ಹೇಳಿ ಚಪಾತಿನೂ ಕೂಡ ಬೇಯಿಸ್ಕೊಂಡು ಬಿಡ್ತೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ ಕಮೆಂಟ್ ಹಾಕಿದ್ರು ಅಂತ ಹೇಳಿ, ಆ ಕಾರಣಕ್ಕೆ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ.
ನಾನಿವಾಗ ಈ ಚಪಾತಿ ಅರಿಯೋದು ಕೂಡ ನೀವು ನೋಡಿದ್ದೀರ ಅನ್ಕೋತೀನಿ. ನಾನಿಲ್ಲಿ ಚಪಾತಿನ ಒಂದೇ ಫೋಲ್ಡಲ್ಲಿ ಅರ್ದಿದ್ದೀನಿ, ಅಂದರೆ ನಾನು ಮತ್ತೆ ಎಣ್ಣೆ ಹಾಕಿ ಫೋಲ್ಡ್ ಮಾಡಿಲ್ಲ, ಜಸ್ಟ್ ಒಂದೇ ಸತಿ ಅರ್ದಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಅರ್ಕೊಂಡೇ ನಾನು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಚಪಾತಿನ ನಾವು ಹಾಕುವಾಗ ಲೋ ಫ್ಲೇಮ್ ಇರಬೇಕು, ಸ್ವಲ್ಪ ಬೆಂದಿದ ತಕ್ಷಣ ಮೀಡಿಯಮ್ ಫ್ಲೇಮ್ ಆಗಬೇಕು, ಜಾಸ್ತಿ ಬೆಂದಿದ ತಕ್ಷಣ ಹೈ ಫ್ಲೇಮ್ ಆಗಬೇಕು. ಈ ರೀತಿಯಾಗಿ ನೀವು ಮಾಡಿಕೊಂಡು ಚಪಾತಿನೂ ಕೂಡ ಅರ್ಕೊಂಡು ಚಪಾತಿ ಸಾಫ್ಟಾಗಿನೂ ಕೂಡ ಬೇಯಿಸ್ಕೋಬೋದು, ಹಾಗೆ ಚಪಾತಿನೂ ಕೂಡ ಊದ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಚಪಾತಿನೂ ಕೂಡ ಸಾಫ್ಟಾಗಿ ಊದ್ಕೊಂಡಿದೆ. ಇನ್ನು ಯಾವುದೇ ಥರ ಒರಟು ಅನ್ನೋದು ಮಾತೇ ಇಲ್ಲ, ಚಪಾತಿ ಸಾಫ್ಟಾಗಿ ಬರುತ್ತೆ. ನಾವು ಮರ್ಚಿ ಅರಿಯೋದ್ರಿಂದ ನಮಗೆ 2 to 3 ಲೇಯರ್ಸ್ ಬರುತ್ತೆ ಹೊರತು ಇವಾಗ ಮರ್ಚಿ ಅರಿದೇ ಇರೋಂಥ ಕಾರಣಕ್ಕೆ 2 ಲೇಯರ್ ಬರುತ್ತೆ, ಅಂದರೆ ಊದ್ಕೊಂಡಿರೋಂಥ ಜಾಗದಲ್ಲಿ 2 ಲೇಯರ್ ಬರುತ್ತೆ. ಈ ರೀತಿ ಅಷ್ಟೇ ನಾವು ಮರ್ಚಿ ಅರಿಯೋದ್ರಿಂದ ಒಂದು 3-4 ಲೇಯರ್ ಬರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅದೇ ಥರನೇ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನು ಕೊನೆಯ ಚಪಾತಿ, ಈ ಚಪಾತಿನ ಬೇಯಿಸೋದಕ್ಕೆ ಹಾಕಿಬಿಟ್ಟು ಹಾಗೆ ಕೌಂಟರ್ ಟಾಪ್ನು ಕೂಡ ಪಟಾಪಟ್ ಅಂತ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಚಪಾತಿ ಬೇಯೋವರೆಗೂ ವೆಯ್ಟ್ ಮಾಡ್ತಾ ಹೋದರೆ ಮತ್ತೆ ಟೈಮ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಾನು ಚಪಾತಿ ಅರ್ದು ಎಲ್ಲರಿಗೂ ಕೊಟ್ಟು ನಂತರ ಈ ಚಪಾತಿ ಮಾಡೋಷ್ಟರೊಳಗೆ ಒಂದು 10:15 ಆಗೋಗಿತ್ತು. ಯಾಕಂದರೆ ಬಂದು ನಾನು ಸ್ಟಫಿಂಗ್ ರೆಡಿ ಮಾಡಿ ಪಲ್ಯನೂ ಕೂಡ ರೆಡಿ ಮಾಡಿದ್ದೆ. ಇನ್ನು ಚಪಾತಿ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು, ಬೆಳಗ್ಗೆಗೆ ಚಪಾತಿನ ಮಾಡ್ಕೊಳ್ಳೋಣ ನನ್ನ ಮಗಳಿಗೆ ಅಂತ ಹೇಳಿ ಹಾಗೆ ಅದೇ ಬಾಕ್ಸಿಗೆ ಹಾಕಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ರಿಜ್ಜಿಗೆ ಇಡಕ್ಕೆ ಹೋಗ್ಬೇಡಿ, ರಾತ್ರಿ ಏನಾದರೂ ಚಪಾತಿನ ಕಲಸಿದ್ರೆ. ಇನ್ನು ಹಾಗೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಚಪಾತಿ ಅಥವಾ ರೊಟ್ಟಿನ ಅರಿಬೇಕಾದ್ರೆ ಈ ರೀತಿಯಾಗಿ ಒಂದು ಬಟ್ಟೆನ ಹಾಸ್ಕೊಂಡು ನಾವು ತೊಟ್ಟಿದ್ರೆ ಹಿಟ್ಟೆಲ್ಲ ಡೈರೆಕ್ಟಾಗಿ ಕೌಂಟರ್ ಟಾಪ್ ಮೇಲೆ ಬೀಳೋದಿಲ್ಲ ನೋಡಿ. ಆವಾಗ ಸ್ವಲ್ಪ ಬೇಗನೆ ಕ್ಲೀನ್ ಮಾಡ್ಕೋಬೋದು, ಇಲ್ಲಾಂದರೆ ಕ್ಲೀನ್ ಮಾಡೋಕ್ಕೂ ಕೂಡ ಕಷ್ಟ ಆಗಿಬಿಡತ್ತೆ. ನೋಡ್ಬೋದು ಎಷ್ಟು ಬೇಗ ಕೌಂಟರ್ ಟಾಪ್ ಕ್ಲೀನ್ ಮಾಡಿಕೊಂಡೆ. ಈಗ ಒಂದ್ಸತಿ ಸ್ಟವ್ ಹಿಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಎಲ್ಲ ಕಡೆ ಚುಮಿಸ್ಕೊಂಡು ತೊಳ್ಕೊಂಡು ನಂತರ ಒರೆಸ್ಕೊಂಡೆ. ಅಡುಗೆ ಮನೆಯೂ ಕೂಡ ಕ್ಲೀನ್ ಆಗುತ್ತೆ. ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋದಿದೆ, ಅದನ್ನು ಕೂಡ ತೊಳೆದ್ಬಿಟ್ರೆ ಎಲ್ಲ ಕೆಲಸನೂ ಮುಗೀತು. ಇನ್ನು ಸ್ವಲ್ಪ ಪ್ಯಾಕಿಂಗ್ ಇದೆ. ನಾಳೆ ನಾನು ಮತ್ತು ನನ್ನ ಮಕ್ಕಳು ಇಬ್ಬರು ಕೂಡ ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ಇನ್ನು ಆಫೀಸಿಂದ ಈ ಟ್ರಿಪ್ ಅರೇಂಜ್ ಮಾಡಿರೋದ್ರಿಂದ ನನ್ನ ಮಗಳನ್ನ ನಾನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ಆ ಕಾರಣಕ್ಕೆ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಜೊತೆಲಿಲ್ಲ ಅನ್ನೋದು ಬೇಜಾರು ಕೂಡ ಇದೆ. ಬನ್ನಿ ನಾನು ಸಿಂಪಲ್ಲಾಗಿ ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಅಥವಾ ಪ್ಯಾಕ್ ಮಾಡೋದಕ್ಕೆ ಏನು ಬಟ್ಟೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಪನ್ನೀರ್ ಚಪಾತಿನ ಮಾಡ್ಬೋದು ಅಂತ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಈ ಮೊಸರು. ಈ ಮೊಸರಿಗೆ ಚಿಟಿಕೆಯಷ್ಟು ಉಪ್ಪು, ಚಿಟಿಕೆಯಷ್ಟು ಜೀರಿಗೆ ಪುಡಿ ಹಾಗೆ ಚಿಟಿಕೆಯಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನೇ ಮಾಡಿಕೊಂಡು ನೀವು ಪನ್ನೀರ್ ಚಪಾತಿನ ತಿನ್ನಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಕಸ್ಮಾತ್ ನೀವು ಖಾರದ ಪುಡಿ ಎಲ್ಲದೂ ಕೂಡ ಸ್ಟಫಿಂಗಿಗೆ ಹಾಕಿದರೆ ಪ್ಲೈನ್ ಮೊಸರನ್ನ ತೊಗೊಂಡ್ರೆ ಸಾಕಾಗತ್ತೆ. ನನಗೆ ಈ ರೀತಿ ಮಸಾಲ ಇರುವಂಥ ಮೊಸರಿಗೆ ಈ ಸ್ಟಫಿಂಗ್ ಇರುವಂಥ ಚಪಾತಿನ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ಕೂಡ ನೋಡ್ತಾ ಇರ್ಬೋದು ಸ್ಟಫಿಂಗ್ ಎಷ್ಟು ನೀಟಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಅದು ಈರುಳ್ಳಿ ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗಂತೂ ತುಂಬಾ ಇಷ್ಟ. ಆದರೆ ಜಾಸ್ತಿ ಅಂತೂ ತಿನ್ನೋಕ್ಕಾಗಲ್ಲ, ಮ್ಯಾಕ್ಸಿಮಮ್ ಅಂದರೆ 2 ಮಾತ್ರ ಈ ರೀತಿಯಾದಂಥ ಚಪಾತಿನ ತಿನ್ಬೋದು. ಇನ್ನು ಚಪಾತಿ ಜೊತೆಗೆ ಈ ಮೊಸರು ಬೆಸ್ಟ್ ಕಾಂಬಿನೇಷನ್. ಹಾಗೆ ಸೈಡ್ ಡಿಶ್ ಆಗಿ
ಬೀನ್ಸ್ ಪಲ್ಯನ ಮಾಡಿದ್ದೆ ಅಲ್ವಾ, ಇದನ್ನಂತೂ ಟ್ರೈ ಮಾಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಅನ್ನ ಸಾರು ಇದ್ದವ್ರಿಗೆ ಪಲ್ಯ ಬೇಕು ಅನ್ನೋರು ಇದನ್ನು ಮಾಡ್ಕೋಬೋದು. ಇನ್ನು ಇಲ್ಲಿ ಬಟ್ಟೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಊಟ ಆಗಿದ ತಕ್ಷಣ ಒಂದು 5 ಮಿನಿಟ್ಸ್ ರೆಸ್ಟ್ ತೊಗೊಂಡು ನೋಡ್ಬೋದು. ಈ ಬಟ್ಟೆ ಅಂತೂ ಒಗ್ದಾಕಿದೆ, ಅದಿನ್ನೂ ಒಣಗಿಲ್ಲ. ಇನ್ನು ಬ್ಯಾಗು ಮತ್ತು ಬಟ್ಟೆನ ಹಾಗೆ ಇಟ್ಟಿದ್ದೀನಿ. ಇನ್ನು ನಾನು ಇಟ್ಕೊಳ್ಳುವಂಥ ಬಟ್ಟೆ ಇರ್ಬೋದು, ಪಾಪು ಇಟ್ಕೊಳ್ಳುವಂಥ ಬಟ್ಟೆ, ಎಕ್ಸ್ಪೆಷಲಿ ಪಾಪು ಇದ್ದಾಗ ಕಪ್ಪು, ಸ್ಪೂನು, ಫೋರ್ಕು, ಒಂದು ಟಿಫನ್ ಬಾಕ್ಸು ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ. ಹಾಗೆಯೇ ಅವಳಿಗೆ ಟಾನಿಕ್ ಏನು ಬೇಕು ನೋಡಿ, ಆ ಟಾನಿಕ್ಕು ಕೂಡ ತೊಗೊಂಡಿರ್ತೀನಿ. ಇನ್ನು ಚಾರ್ಜರ್, ನನ್ನ ಮಗಳಿಗೆ ಸಾಕ್ಸ್ ಆಗಿರ್ಬೋದು, ಬ್ರಷಸ್ ಇರ್ಬೋದು, ಅವಳ ಮೆಡಿಕೇಷನ್ಸ್, ಹಾಗೆ ಅವಳಿಗೆ ಯೂಸ್ ಮಾಡುವಂಥ ಸೋಪ್. ಇನ್ನು ಬೀಚಲ್ಲಿ ಆಡೋದಕ್ಕೆ ನನಗೆ ಮತ್ತು ಅವಳಿಗೆ ಬಟ್ಟೆ, ಹಾಗೆಯೇ ಎಕ್ಸ್ಪೆಷಲಿ ಅವಳಿಗೆ ಹೊತ್ಕೊಳ್ಳೋದಕ್ಕೆ ಅಂತ 2 ಶಾಲ್ನ ತೊಗೊಂಡಿದ್ದೀನಿ. ಇನ್ನು ಟವಲ್, ಬೆಲ್ಟ್, ಕರ್ಚೀಫ್, ಹ್ಯಾಟ್, ಕೋಮ್, ಇನ್ನು ಎಕ್ಸ್ಟ್ರಾ ಕವರ್ಗಳಂತೂ ತೊಗೊಳ್ಳೇಬೇಕು. ಮೇಯ್ನಾಗಿ ಮಕ್ಕಳನ್ನ ಕರ್ಕೊಂಡೋದ್ರೆ ಒಂದು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನ ತೊಗೊಂಡೋಗೋದು ಬೆಟರ್ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಇನ್ನು ಗೋವಾಗೆ ಹೋದ್ಮೇಲೆ ಟ್ರೈ ಮಾಡ್ತೀನಿ ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.